ಈ ಕಾಲದಲ್ಲಿ ಪ್ರತಿಯೊಂದು ಕೆಲಸಕ್ಕೂ OTP ಬೇಕಾಗುತ್ತೆ ಅಲ್ವಾ? ಸೊ ಎಲ್ಲೇ ಹೋದ್ರು OTP ಹೇಳಿ ಅನ್ನೋದನ್ನ ಕೇಳಿರ್ತೀರಾ. ಯೂಶುವಲಿ OTPs ನ ಯಾರಿಗೂ ಬಿಟ್ಕೊಡ್ಬಾರ್ದು. ಬಟ್ ಇವತ್ತು ನಾನು ಹೇಳ್ತಿರೋ OTP ಏನಿದೆ ಅಲ್ಲ, ಅದು ನೀವು ನೆನಪು ಇಟ್ಕೋಬೇಕು ಅಂಡ್ ಆದಷ್ಟು ಶೇರ್ ಕೂಡ ಮಾಡಿ. ಸೊ ಅದು ಯಾವುದು ಅಂತ ನೋಡೋದಾದ್ರೆ, WHO ಪ್ರಕಾರ ಹೆಲ್ತ್ ಡೆಫಿನೇಷನ್ ಅಲ್ಲಿ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಅಂಡ್ ಸೋಷಿಯಲ್ ಹೆಲ್ತ್ ಈ ಮೂರು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಬರೀ ನಮಗೆ ಯಾವ್ದು ರೋಗ ಇಲ್ಲ ಅಂತ ಅಂದ ಮಾತ್ರಕ್ಕೆ ನಾವು ಹೆಲ್ದಿ ಆಗಿದ್ದೀವಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಸೊ ಈ ಡೆಫಿನೇಷನ್ ಅಲ್ಲಿ ನಮ್ಮ OTP ನ ಆಡ್ ಮಾಡಬೇಕು ಅಂತಂದ್ರೆ, ಫಿಸಿಕಲ್ ಹೆಲ್ತ್ಗೆ ಆದಷ್ಟು ಒಬೆಸಿಟಿ, ಓವರ್ ವೇಟ್ ನ ಅವಾಯ್ಡ್ ಮಾಡಬೇಕು. ಸೊ ಒಬೆಸಿಟಿ ಶುಡ್ ಬಿ ಅವಾಯ್ಡೆಡ್ ಇನ್ ಎವ್ರಿ ಸಿಟಿ. ಮೆಂಟಲ್ ಹೆಲ್ತ್ ಅಂತ ಬಂದಾಗ T ಫಾರ್ ಟೆನ್ಷನ್ ಅಂದ್ರೆ ಸ್ಟ್ರೆಸ್. ಸೊ ಟೆನ್ಷನ್ ಅಥವಾ ಸ್ಟ್ರೆಸ್ ನ ತಗೊಳ್ಳೇಬೇಡಿ ಅಂತ ನಾವು ಹೇಳ್ತಿಲ್ಲ. ಮೈನರ್ ಲೆವೆಲ್ ಆಫ್ ಸ್ಟ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗುಡ್ ಪರ್ಫಾರ್ಮೆನ್ಸ್, ಬಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಓವರ್ ಆಲ್ ಹೆಲ್ತ್. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಸೋಷಿಯಲ್ ಹೆಲ್ತ್ ಅಂತ ಬಂದಾಗ P ಫಾರ್ ಪ್ಯೂರಿಟಿ, ಅಂದ್ರೆ ನಮ್ಮ ಥಾಟ್ಸ್ ಮತ್ತೆ ಇನ್ನೊಬ್ಬರ ಮೇಲೆ ಇರೋ ಒಪಿನಿಯನ್ಸ್ ಅಲ್ಲಿ ಪ್ಯೂರಿಟಿ ಇರಬೇಕು. ಅವಾಗಲೇ ಸೋಷಿಯಲ್ ಕನೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂಡ್ ಸೋಷಿಯಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಗೊತ್ತಾಯ್ತಲ್ವಾ? ಒಬೆಸಿಟಿ ಫಾರ್ ಫಿಸಿಕಲ್ ಹೆಲ್ತ್, ಟೆನ್ಷನ್ ಫಾರ್ ಮೆಂಟಲ್ ಹೆಲ್ತ್, ಪ್ಯೂರಿಟಿ ಫಾರ್ ಸೋಷಿಯಲ್ ಹೆಲ್ತ್. This is the overall definition of health. Thank you.